ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ಜೀವನದಲ್ಲಿ ಪದೇ ಪದೇ ಈ ರೀತಿಯಾಗಿ ನಮಗೆ ಚಾನ್ಸಸ್ ಸಿಗೋದಿಲ್ಲ, ಬಟ್ ಕೆ ಇ ಅವರು ಮಾತ್ರ ಚಾನ್ಸಸ್ಗಳನ್ನ ಕೊಡ್ತಾನೇ ಇರ್ತಾರೆ. ಸೊ ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಈ ಒಂದು ಸೆಂಟೆನ್ಸನ್ನು ಹೇಳೋದಕ್ಕೆ ಕಾರಣ ಏನು ಅಂತಂದರೆ, ಇವತ್ತೇ ನನಗೆ ಒಂದು 8ರಿಂದ 10 ಕಾಲ್ಗಳು ಬಂದಿತ್ತು. ಸೊ ನಾನು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿಲ್ಲ, ದಯವಿಟ್ಟು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು, ಏನು ಮಾಡಬೇಕು ಅಂಥೇಳಿ ನಾನು ಅವರಿಗೆ ಹೇಳಿದ್ದೆ, ಕೆ ಇಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಭಾಳ ಜನ ಹೀಗೆ ಏನಾದರೂ ಮಾರ್ಕ್ಸ್ ಎಂಟ್ರಿ ಮಾಡದೇ ಇದ್ದವರು ಇದ್ದರು ಅಂತಂದರೆ ಕೆ ಇ ಅವರ ಮನಸ್ಸು ಕರಗಿಬಿಟ್ಟು ಸೊ ನಿಮಗೊಂದು ಡೇಟ್ ಕೊಡ್ತಾರೆ ಅಂಥೇಳಿ. ಸೊ ಇವತ್ತು ಸಂಜೆಯ ತನಕ ಅವರು ಈ ಒಂದು ಮನಸ್ಸನ್ನು ಕರೆಸ್ಕೊಂಡು ಡೇಟನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಸೊ ಕೆ ಇ ಅವರು ಲಾಸ್ಟ್ ಚಾನ್ಸ್. ಸೊ ದಯವಿಟ್ಟು ಈ ಒಂದು ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ನಿಮ್ಮ ರಿಲೇಷನ್ಸ್ಗಳಿಗೆ ಯಾರ್ಯಾರು 12th ಮುಗಿಸಿ ಈಗ ನೀಟ್ ಅಥವಾ ಸಿ ಇ ಟಿಗೆ ವೆಯ್ಟ್ ಮಾಡ್ತಾಯಿದ್ದಾರೆ ಶೇರ್ ಮಾಡಿ. ಯಾಕಂದರೆ ಇದು ಯಾರಿಗೂ ಕೂಡ ಮಿಸ್ ಆಗೋದು ಬೇಡ. ನಾವು ಎಷ್ಟೇ ಸರಿ, ನಾನಂತಲ್ಲ, ಬೇರೆ ಯಾವುದೇ ಯೂಟ್ಯೂಬರ್ಸ್ಗಳು ಈ ರೀತಿ ಪದೇ ಪದೇ ವಿಡಿಯೋವನ್ನು ಮಾಡ್ತಾಯಿದ್ರು ಕೂಡ ವಿಡಿಯೋವನ್ನು ಕರೆಕ್ಟಾಗಿ ನೋಡದೇ ಇರ್ಬೋದು, ಅಥವಾ ಏನು ಮಾಡ್ತೀರಿ, ಜನರಲಾಗಿ ನಿಮ್ಮ ಪ್ರಾಬ್ಲಮ್ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದಿಲ್ಲ. ನನ್ನ ಒಂದು ಚಾನಲಲ್ಲಿ 60% ಆಫ್ ಯು ಹ್ಯಾವ್ ನಾಟ್ ಸಬ್ಸ್ಕ್ರೈಬ್ಡ್. ನನಗೇನು ಲಾಸ್ ಇಲ್ಲ ಅದರಲ್ಲಿ, ಬಟ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಲಾಭ ಏನು ಅಂತ ಅಂದರೆ, ಸೊ ನಿಮಗೆ ಆ ಒಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾವು ಏನೇ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಇದರಿಂದ ನಿಮಗೆ ಹೆಲ್ಪ್ ಆಗ್ತದೆ. ಬೇಕಾದರೆ ಇವೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ನೀವು ನಿಮ್ಮ ಜೀವನದ ಒಂದು ಹಂತಕ್ಕೆ ತಲುಪಿದ ಮೇಲೆ ನಿಮಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ಬಟ್ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಅದರಿಂದ ಲಾಭವೇ ಹೆಚ್ಚು ಹೊರತು ಲಾಸ್ ಅಂತೂ ಇರೋದಿಲ್ಲ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ 12th ಮಾರ್ಕ್ಸನ್ನು ಎಂಟ್ರಿ ಮಾಡೋದಕ್ಕೆ ಇವತ್ತಿನಿಂದ ನಾಳೆ ಸಂಜೆ 5:30 ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಯಾರ್ಯಾರು ಎಂಟರ್ ಮಾಡಿಲ್ಲ ಅವರಿಗೆ ಮಾತ್ರ, ರೈಟ್? ಸೊ ಗೊತ್ತಿರಲಿ, 12th ಸ್ಟ್ಯಾಂಡರ್ಡ್ ಯಾರಾದರೂ ಸೆಕೆಂಡ್ PUC 2024 ಕರ್ನಾಟಕ ಬೋರ್ಡಿಂದ ಈ ವರ್ಷ ಪಾಸ್ ಆಗಿದ್ದರೆ ಸೊ ಮಾರ್ಕ್ಸ್ ಎಂಟ್ರಿನ ಮಾಡುವಂಥ ಅವಶ್ಯಕತೆ ಇಲ್ಲ. ಅದು ಫಸ್ಟ್ ಎಕ್ಸಾಮ್ ಇರ್ಬೋದು ಅಥವಾ ಸೆಕೆಂಡ್ ಎಕ್ಸಾಮ್ ಇರ್ಬೋದು. ಆದರೆ ಕರ್ನಾಟಕ ಬೋರ್ಡಿಂದ ಲಾಸ್ಟ್ ಇಯರ್ ಪಾಸ್ ಆಗಿದ್ದರೆ ಅಥವಾ ರಿಪೀಟರ್ಸ್ ಏನಂತ ಹೇಳ್ತೀವಿ, ಅಥವಾ ಈ ವರ್ಷ CBSE ICSE 10+2 ಯಾವುದೇ ಅದರ್ ಸ್ಟೇಟ್ ಬೋರ್ಡ್ ಮತ್ತು ಲಾಸ್ಟ್ ಇಯರ್ ರಿಪೀಟರ್ಸ್ ಸ್ಟೇಟ್ ಬೋರ್ಡ್, ಅಂದರೆ ಬೇರೆ ಬೇರೆ ಸ್ಟೇಟ್ ಬೋರ್ಡ್, ಕರ್ನಾಟಕ ಅಲ್ಲ, ಬೇರೆ ಸ್ಟೇಟ್ ಬೋರ್ಡ್, CBSE ICSE ಯಾವುದೇ ಇದ್ದರೂ ಕೂಡ ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ಒಟ್ಟಿನಲ್ಲಿ ಯಾರೆಲ್ಲ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು ಅನ್ನೋದಕ್ಕಿಂತ ಯಾರು ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಬಿಟ್ಟು ಉಳಿದವರೆಲ್ಲರೂ ಮಾಡಬೇಕು. ಯಾರು ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಈ ವರ್ಷ 2024 KC ಅಂದರೆ PUC ಎಕ್ಸಾಮ್ ಪಾಸಾದಂಥ ವಿದ್ಯಾರ್ಥಿಗಳು ಮಾಡುವಂಥ ಅವಶ್ಯಕತೆ ಇಲ್ಲ. ಅವ್ರನ್ನ ಬಿಟ್ಟರೆ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಈ ವರ್ಷ 2024 PU ಬೋರ್ಡಿಂದ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಮಾಡೋ ಅವಶ್ಯಕತೆ ಇಲ್ಲ. ಬಟ್ CBSE ICSEಯಿಂದ ಪಾಸಾಗಿದ್ದರೆ ಅವರು ಮಾಡಲೇಬೇಕು. ಇದರ ಬಗ್ಗೆ ನಾನು ಸಾಕಷ್ಟು ಸಾರಿ ವಿಡಿಯೋನ ಮಾಡಿದ್ದೀನಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸೊ ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ನೀವೇನು ಮಾಡಬೇಕು ಅಂತಂದರೆ, KE ವೆಬ್ಸೈಟಿಗೆ ಹೋದ ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಸೊ UGC 2024 ಅಂಕಗಳು ನಮೂದಿಸೋ ಲಿಂಕ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಲಾಗಿನ್ ID ಮಾಡಿ, ಪಾಸ್ವರ್ಡ್ ಹಾಕಿ, ಕ್ಯಾಪ್ಚಾವನ್ನು ಹಾಕಿದ ಮೇಲೆ ಅಲ್ಲಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ. ಇದರ ಬಗ್ಗೆ ಲೈವ್ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.